ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮಗೆ ಗೊತ್ತಿರೋರು ಒಬ್ಬರು ಮನೆ ಗೃಹ ಪ್ರವೇಶ ಇದೆ, ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಅವ್ರ ಮನೆಯಿಂದ ಬಂದಿದ್ಲು. ಅವಳು ಇಲ್ಲಿ ಬಂದು ಸ್ಯಾರಿ ಉಟ್ಕೊಂಡು ರೆಡಿ ಆದ್ಲು. ಮಕ್ಕಳು ಹಿಂಗೆ ರೆಡಿಯಾಗಿದ್ದಾಳೆ. ಹಸ್ಬೆಂಡ್ ಕಾರಲ್ಲಿ ಕೂತಿದ್ದಾರೆ. ಹಾಯ್ ಸರ್, ಎಲ್ಲಿ ಹೋಗ್ತಾ ಇದ್ದೀರಾ? ಗೊತ್ತಿಲ್ಲ, ಯಾಕೆ? ಸೊ ಇವಾಗ ಹೊರಟಿದ್ದೀವಿ, ಬನ್ನಿ ಹೋಗೋಣ. ದಿಂಬೆತ್ತು ಒಳಗಡೆ ಹಾಕಿ ಕಾರ್ನ ಅಂದರೆ ಅಲ್ಲಿ ಒಳಗಡೆ ಹಾಕ್ಬೋದಿತ್ತು. ಆಚೆನೇ ನಿಲ್ಲಿಸ್ಬಿಟ್ಟವ್ರೆ, ಫುಲ್ಲು ಬಿಸಿ ಆಗ್ಬಿಟ್ಟಿದೆ, ಶೆಕೆ ಆಗ್ತಾಯಿದೆ. ಸೊ ಈಗ ಒಂದು ಹೊರಟಿದ್ದೀವಿ, ಬನ್ನಿ ಹೋಗೋಣ. ಅಲ್ಲಿ ಹೋಗಿ ಸಿಗ್ತೀನಿ ಗೈಸ್. ಈಗ ಬಂದ್ವಿ, ಇದೆ ಮನೆ ಗೃಹ ಪ್ರವೇಶ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ, ರೆಡಿಯಾಗಿ. ಇದೇ ಮನೆ ಗೃಹ ಪ್ರವೇಶ, ಬನ್ನಿ ನೋಡೋಣ ಹೆಂಗೆ ಕಟ್ಟಿದ್ದಾರೆ ಅಂತ. ಫೋಟೋ ಗಿಟ್ಟೆಲ್ಲ ಕೇಳ್ಬಿಟ್ಟಾರೆ. ಸೊ ಮನೆ ಹತ್ರ ಬಂದ್ವಿ. ಚೆನ್ನಾಗಿ ಕಟ್ಟಿದ್ರು ಮನೇನ 30-40ನಲ್ಲಿ. ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮ್ ಮಾಡಿ, ಒಂದೆರಡು ರೂಮ್ ಥರ ಮಾಡಿ. ಯಾಕಂದರೆ ಅವರು ಪುರೋಹಿತರಾಗಿರೋದ್ರಿಂದ ಐಟಮ್ಸ್ ಎಲ್ಲ ತುಂಬ ಇರುತ್ತಲ್ಲ, ಮನೆಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅದಕ್ಕೆಲ್ಲನೂ ಸ್ಪೇಸ್ ಚೆನ್ನಾಗಿ ಮಾಡ್ಕೊಂಡಿದ್ರು. ಬಾಡಿಗೆಗೆ ಒಂದು ಕೆಳಗಡೆ ಮನೆ ಕಟ್ಟಿದ್ರು. ಮೇಲ್ಗಡೆ ಅವರಿರೋಕ್ಕೆ 3 BHK, 30-40 ಅಂದರೆ 3 BHK ಕಟ್ಕೋಬೋದು. ಅಂದರೆ ವಿಶಾಲವಾಗಿ ಕಟ್ತೀವಿ ಅಂದರೆ 2 BHK ಚೆನ್ನಾಗಿರುತ್ತೆ. ಅವರು ಚಿಕ್ಕದಾಗಿ ಏನು ಮಲ್ಗೋ ರೂಮ್ಗೆ ಜಾಸ್ತಿ, ನಾನು ನೋಡಿರೋಂಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ದೊಡ್ಡದಾಗಿ ಕೆಲವ್ರು ಮಾಡಲ್ಲ, ಕೆಲವರು ಮಾಡ್ಕೋತಾರೆ ಹಂಗೆ ಅವ್ರವ್ರ ಅನುಕೂಲ. ಸೊ ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು, ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಓಪನ್ ಕಿಚನ್ ಮಾಡಿಸ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ನಮ್ಮ ಅಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ವಾರ್ಡ್ರೋಬ್ ಎಲ್ಲ ಚೆನ್ನಾಗಿ ಮಾಡಿಸೋರೆ. ಚೆನ್ನಾಗಿ ಮಾಡೋರು. ಇಲ್ಲಿ ಸ್ಟವ್, ಅಡುಗೆ ಮನೆ ದೊಡ್ಡದಾಗಿದೆ ಅಲ್ಲ. ಇದು ಮೊದಲು ಮನೆ ಇತ್ತಾ? ಇಲ್ಲ, ಗಿದ್ದೆ ಮಾಡ್ತಾರೆ. ಈ ಥರ ಇತ್ತು ಮನೆಯವರು. ಬೇರೆ ಮನೆ ನೀವೇ ರಾಂಗ್ ಅಡ್ರೆಸ್ ಬಂದಿದ್ದೀರಾ ಹೆಂಗೆ? ನೋಡಿ ಈ ಕಡೆ आगे रे ಆಯ್ತಮ್ಮ.
ರೆಡಿ ಸರ್ ಫೋಟೋಗೆ ಬನ್ನಿ ಸರ್ ಫೋಟೋಗೆ ಬನ್ನಿ ಸ್ವಲ್ಪ ಹಿಂದೆ ಬನ್ನಿ ಹಾಗೆ ನೋಡಿ ನೋಡಿ ಸ್ಮೈಲ್ ಮುಂದೆ ನೋಡಿ ಎಲ್ಲರೂ ಸ್ಮೈಲ್ ಮಾಡಿ ಹಾಗೆ ಏನಾದ್ರು ಐಟಮ್ಸ್ ಇರುತ್ತೆ ಅದೇ ಮಾಸ್ಟರ್ ಬೆಡ್ರೂಮ್ ಅಂತಲ್ಲ, ಯಾವಾಗೂ ಕುಬೇರ್ ಮುಂದೆನೇ ಮಾಸ್ಟರ್ ಬೆಡ್ರೂಮ್ ಬರೋದು. ಸೂರ್ಯನ ಹಲೋ ಹಾಂ ನೀವು ಇವ್ರವ್ರ ಮನೆಯವರು ಮಗಳು ನೋಡಿದ್ರಲ್ಲ, ಮಗ ಅವ್ರ ಅಕ್ಕ ಎಲ್ಲ ಶರ್ಮಂಕಲ್ ಇಲ್ಲ ಅಕ್ಕ ತಂಗಿ ಮಗಳು. ಸೊ ನನಗೆ ಇನ್ನೂ ಸ್ವಲ್ಪ ಇಲ್ಲಿ ಬೇಗ ಬರಬೇಕಿತ್ತು ಅಂತ ಅನ್ನಿಸ್ತು. ನಾನು ಯಾವತ್ತೂ ಗಿರಿಜಾ ಕಲ್ಯಾಣ ನೋಡಿರಲಿಲ್ಲ. ತುಂಬ ಫೀಲ್ ಆಯಿತು ಬರಬೇಕಿತ್ತು ಬೇಗ ಅಂತ. ಸೊ ವಿಡಿಯೋದಲ್ಲಿ ನೋಡಿದ್ದಷ್ಟೇ, ಇದೆಲ್ಲ ಫಸ್ಟೇ ವಿಡಿಯೋ ಮಾಡ್ಕೊಂಡಿದ್ರೆ ಅದು ನಾನು ಹಂಗೆ ಸೇವ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಿಗೆ ಆಗೋಗಿತ್ತು ಕಲ್ಯಾಣ ನಾವು ಹೋಗೋದ್ರೊಳಗಡೆ. ಸೊ ಹೋಗಿ ನಾನು ದೇವ್ರಿಗೆ ಕೈ ಮುಗಿದು ಅರಿಶಿನ ಕುಂಕುಮ ತೊಗೊಂಡು ಹಂಗೆ ಒಂದು ಫೋಟೋ ತೆಗೆಸ್ಕೊಂಡು ಬಂದ್ವಿ. ಊಟನೂ ಮಾಡಲಿಲ್ಲ, ಗೃಹ ಪ್ರವೇಶದಲ್ಲಿ ಊಟ ಆಗಿತ್ತಲ್ಲ. ಸೊ ಹಂಗಾಗಿ ಆಮೇಲೆ ನಾನು ನಮ್ಮ ಅಕ್ಕ ಅಂದ್ಕೊಂಡ್ವಿ ಇನ್ನೂ ಬೇಗ ಬರಬೇಕಿತ್ತು, ಕಲ್ಯಾಣ ನಡೆಯೋ ಟೈಮ್ಗಾದರೂ ಬಂದಿದ್ರೆ ಚೆನ್ನಾಗಿರೋದು ಅಂತ. ತುಂಬ ಚೆನ್ನಾಗಿದೆ. सिन्धिक्षीरकणोदितं विजदिख्यातं पुराणे श्रुतौ श्रेयस्साधनतां दधानमनिशं शैव प्रमोदावगं रुद्राक्षं शितरक्षकं तदमिदं कुर्यात् सदा मङ्गलं सावन् ಗೈಸ್ ಈಗ ಮನೆಗೆ ಬಂದ್ವಿ. ಫಂಕ್ಷನ್ ಎಲ್ಲ ಮುಗೀತು. ನಮ್ಮ ಅಣ್ಣ ಮನೆಯಲ್ಲಿ ಗಿರಿಜಾ ಕಲ್ಯಾಣ ಇಟ್ಕೊಂಡಿದ್ರು. ಗೃಹಪ್ರವೇಶ ಮುಗಿಸ್ಕೊಂಡು ಅಲ್ಲೂ ಹೋಗಿದ್ವಿ. ಲೈಟ್ ಹಾಕೋ. ಸೊ ನೋಡಿ ಗೈಸ್, ಇದೆ ಗಿರಿಜಾ ಕಲ್ಯಾಣ ಮಾಡಿಸಿದ್ದಕ್ಕೆ ಅವ್ರದ್ದು ಆ್ಯನಿವರ್ಸರಿ ಕೂಡ ಇತ್ತು. ಸೊ ಈ ಥರ ಫೋಟೋನ ಎಲ್ಲರಿಗೂ ಒಂದು ಗಿಫ್ಟಾಗಿ ಕೊಟ್ಟರು. ನಾವೇನು ಗಿಫ್ಟೇ ತೊಗೊಂಡೋಗಿಲ್ಲ. ನಾನು ಅಂದ್ಕೊಂಡಿದ್ದೆ ಅವ್ರದ್ದು ಆ್ಯನಿವರ್ಸರಿ ಅಂದರೆ ಆ ಥರ ಎಲ್ಲ ಇರುತ್ತೆ ಅಂದ್ಕೊಂಡಿರಲ್ಲ. ಓನ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಆ ಥರ ಅಂದ್ಕೊಂಡಿದ್ದೆ. ಹಂಗಾಗಿ ಏನು ತೊಗೊಂಡೋಗಿರಲಿಲ್ಲ. ಇಲ್ಲಿ ಗೃಹಪ್ರವೇಶಕ್ಕೆ ಹೋಗಿದ್ವಲ್ಲ, ಅಲ್ಲಿ ಮುಯಿ ಕೊಟ್ಬಿಟ್ಟು ಬಂದ್ವಿ. ಸೊ ಅವ್ರಿಗೇನು ಕೊಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಓದ್ಸಲ ಅದಕ್ಕೋದ್ಸಲನೇನೋ 20 ಇಯರ್ಸ್ದು ಆ್ಯನಿವರ್ಸರಿ ಮಾಡ್ಕೊಂಡಿದ್ರು. ಆವಾಗ ಒಂದು ಗಿಫ್ಟ್ ತೊಗೊಂಡೋಗಿದ್ವಿ. ಅದು ಅದಕ್ಕೆ ಅಂತಲೇ ಹೇಳಿದರು. ಇದು ಗಿರಿಜಾ ಕಲ್ಯಾಣ ಅಂದರೆ ಇದು
ನಾನು ಯಾವತ್ತೂ ಹೋಗಿರಲಿಲ್ಲ, ಇದೆ ಫಸ್ಟ್ ಟೈಮು. ಚೆನ್ನಾಗಿತ್ತು, ಇನ್ನೂ ಬೇಗ ಹೋಗಬೇಕಿತ್ತು ಅನ್ನಿಸ್ತು. ಗೃಹಪ್ರವೇಶ ಎಲ್ಲ ಅಂದಿದ್ರೆ ಅಲ್ಲಿಗೆ ಹೋಗ್ಬೋದಿತ್ತು. ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಅಕ್ಕನ ಬನಶಂಕರಿಗೆ ಬಿಟ್ಬಿಟ್ಟು ಬಂದ್ವಿ. ಈಗ ಜಸ್ಟ್ ಬಂದು ಮನೆಗೆ ಎಂಟ್ರಿ ಆಗಿದ್ವಿ. ಸೊ ಈಗ ಡ್ರೆಸ್ ಚೇಂಜ್ ಮಾಡ್ವಿ. ಇಲ್ಲ ಅದೆಲ್ಲ ನಾನೇ ತೆಗ್ದಿದ್ದು ಅದೆಲ್ಲ. ಹೇಳು. ಏನೂ ಇಲ್ಲ, ನೆಂಟಿ ಲಾಗ್ಗೆ ಪಾಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನ್ನೆ ಇವರು ರೆಸಾರ್ಟ್ಗೆ ಹೋಗಿದ್ರು. ಈ ಒಂದ್ಸಲ ನಮ್ಮನ್ನ ಕರ್ಕೊಂಡೋಗಲ್ಲ, ಆಫೀಸ್ ಕಡೆಯಿಂದ ರೆಸಾರ್ಟು, ಫಾರಿನ್ ಟ್ರಿಪ್ಪು, ಆ ಟ್ರಿಪ್ ಈ ಟ್ರಿಪ್ ಅಂತ ಮಾಡಿದ್ದೆ. ನಮ್ಮನ್ನ ಮಾತ್ರ ಕರ್ಕೊಂಡೋಗಲ್ಲ. ನಾವು ಮನೇಲೇ ಇದ್ವಿ. ಬೆಳಗ್ಗೆ ಬೇಗ ಬಂದು ಗೃಹಪ್ರವೇಶಕ್ಕೆ ಮತ್ತು ನಮ್ಮ ಅಣ್ಣ ಮನೆ ಪೂಜೆ ಕರ್ಕೊಂಡೋದ್ರು. ಅಷ್ಟೇ ಸಾಕು, ಪರವಾಗಿಲ್ಲ. ಲವ್ ಯು.